ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಕಿಚನಿಂದ ಇವತ್ತಿನ ರೆಸಿಪಿ ಮಾವಿನ ಸಾಸಿವೆ ಮಾಡೋಣ ಅಂತ. ಯಾವ ಥರ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ನಾನಿಲ್ಲಿ 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಅರ್ಧ ಒಟ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಮತ್ತು ಮಾವಿನ ಸಾಸಿವೆಗೆ ಮೇಯ್ನು ಸಾಸಿವೆನೇ ಜಾಸ್ತಿ ಬೇಕಾಗುತ್ತೆ. ನಾನು ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಇಲ್ಲಿ ಒಂದು 5 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಮೊಸರು ಬೇಕಾಗುತ್ತೆ. 2 ಮಾವಿನ ಹಣ್ಣಿಗೆ 100 ಗ್ರಾಮ್ ಮೊಸರು ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇಲ್ಲಿ 1 ಲೋಟದಷ್ಟು ನೀರು ತಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಲೋಟದಷ್ಟು ಬೆಲ್ಲದ ನೀರು. ಬೆಲ್ಲನ ಫುಲ್ಲು ಗಟ್ಟೆ ಕಾಸ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ಮಾವಿನ ಸಾಸಿವೆಗೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮಸಾಲಾನ. ನಾನಿಲ್ಲಿ ಅರ್ಧ ಹೋಳು ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಡ್ತಾಯಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನಷ್ಟು ಪುಡಿ ಉಪ್ಪು ಹಾಕತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಈ ಥರ ಕಟ್ 2 ಪೀಸ್ ಮಾಡಿಬಿಟ್ಟು ಹಸಿರು ಮೆಣಸಿನ್ಕಾಯಿ ಹಾಕತಾಯಿದ್ದೀನಿ. ನೆಕ್ಸ್ಟು ಸಾಸಿವೆ ಒಂದು ಸ್ವಲ್ಪ ಹಾಕತ್ತಿದ್ದೀನಿ. ಮುಂಚೆ ಹೇಳಿದ್ನಲ್ಲ, ಸಾಸಿವೆ ಇಂಪಾರ್ಟೆಂಟು. ಮತ್ತು ಇಲ್ಲಿ 1 ಗ್ಲಾಸು ನೀರು ಈ ಥರ 1 ಗ್ಲಾಸ್ ನೀರು ಇದಕ್ಕೆ ಹಾಕತ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಅದಕ್ಕೆ ಒಂದು 2 ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಗ್ರೈಂಡ್ ಮಾಡ್ಕೊಬೇಕು. ನಾನು ಅರಿಶಿನ ಮರ್ತಿದ್ದೆ, ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕತ್ತಾಯಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ, ಗ್ರೈಂಡ್ ಮಾಡಿದ್ದೀನಿ. ನೋಡಿ, ಎಷ್ಟು ಸಣ್ಣಗೆ ನಯಸ್ಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಟಿದ್ದೀನಿ. ಇವಾಗ ಮಾವಿನ ಹಣ್ಣು 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ಆ 1 ಮಾವಿನ ಹಣ್ಣು ಈ ಥರ ಮೇಲ್ಗಡೆನೇ ಸಿಪ್ಪೆ ತೆಗಿಬೇಕಾಗುತ್ತೆ. ನೀವು ಆದಷ್ಟು ಹುಳಿ ಮಾವಿನ ಹಣ್ಣು ತಗೊಳ್ಳಿ, ಸಿಹಿ ಮಾವಿನ ಹಣ್ಣು ತಗೋಬೇಡಿ. ಹುಳಿ ಮಾವಿನ ಹಣ್ಣಿದ್ರೆ ಸಾಸಿವೆ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಟೇಸ್ಟು ಸೂಪರಾಗಿರುತ್ತೆ. ಪೂರ್ತಿ ಹಣ್ಣಾಗಿರೋದನ್ನೇ ತಗೊಳ್ಳಿ. ಈ ಥರ ಮೇಲ್ಗಡೆ ಈ ಥರ ಸಿಪ್ಪೆ ತೆಗಿಬೇಕಾಗುತ್ತೆ. ನೋಡಿ, ನಾನು ಈ ಥರ ಸಿಪ್ಪೆ ತೆಗೆದಿದ್ದೀನಿ. ಸಿಪ್ಪೆ ತೆಗೆದಾದ್ಮೇಲೆ ಅದನ್ನೇ ಈ ಥರ ಈಚಕ್ಬೇಕಾಗುತ್ತೆ. ನೋಡಿ, ಈ ಥರ ಪೂರ್ತಿ ಕಂಪ್ಲೀಟಾಗಿ ಈ ಥರ ಈಚಿಕಬೇಕಾಗುತ್ತೆ. ನೋಡಿ, ಅದು ವಾಟೆನ ಸಪ್ರೇಟ್ ವಾಟೆನ ತೆಗೆದಿಸಬೇಕಾಗುತ್ತೆ. ನೆಕ್ಸ್ಟ್ ಇದೇ ಥರ ಅದು 2 ಮಾವಿನ ಹಣ್ಣು ಇಟ್ಕೊಂಡಿದ್ದೀನಿ. ಈ ಥರ ನೀವು ಕೈಲಾರ ಹೆಚ್ಗೆ ಅಥವಾ ನಿಮಗೆ ಈ ಥರ ಫ್ರೆಶ್ನರ್ ಇರುತ್ತೆ ನೋಡಿ, ಅದೆಲ್ಲಾರ ಮಿಕ್ಕಿರಿ. ನೀವು ಆದಷ್ಟು ಕೈಲೇ ಈ ಥರ ಕ್ಯೂಚ್ಕೊಳ್ಳಿ. ಅಲ್ಲಿ ಗಂಟಿರುತ್ತೆ ನೋಡಿ, ಆ ಗಂಟು ಇಲ್ದಂಗೆ ಕ್ಯೂಚ್ಕೋಬೇಕಾಗುತ್ತೆ. ನೋಡಿ, ಈ ಥರ ನಾನು 5 ನಿಮಿಷ ಕಾಲ ಕ್ಯೂಚ್ಕೊಂಡಿದ್ದೀನಿ. ಇವಾಗ ಗಂಟು ಒಂಚೂರು ಇಲ್ಲ. ಇವಾಗ ಸ್ಟವ್ವಿಗೆ ಅದು ಈಚೆ ಕಂಡಿದ್ಮೇಲೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ. ಮಾವಿನ ಸ್ವಲ್ಪ ಬಿಸಿ ಆಗಬೇಕಾಗುತ್ತೆ. ಏಕೆಂದರೆ ಮಾವಿನ ಬೇಯಿದ್ರೆ ಸಾಸಿವೆ ಆಗೋದು ಅಲ್ಲದ್ರೆ ಬರೀ ಹಣ್ಣು ತಿಂದಂಗೆ ಆಗುತ್ತೆ. ನೋಡಿ, ಈ ಥರ ಲೈಟಾಗಿ ಹಿಂಗೆ ಬೇಯ್ತಾ ಇರಬೇಕು. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ನಾನಿಲ್ಲಿ ಒಂದು 4 ನಿಮಿಷ ಬೇಯಿಸಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕತ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಬೆಲ್ಲದ ನೀರು ಹಾಕತ್ತಿದ್ದೀನಿ. ನೆಕ್ಸ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಮಾವಿನ ಹಣ್ಣು ಹುಳಿ ಆಗುತ್ತೆ, ಬೆಲ್ಲ ಸ್ವೀಟ್ ಆಗೋದ್ರಿಂದ 2 ಬ್ಯಾಲೆನ್ಸ್ ಆಗಿ, ಸ್ವೀಟು ಹುಳಿ 2 ಬ್ಯಾಲೆನ್ಸ್ ಆಗಿರ್ಬೇಕು. ಅದಕ್ಕೋಸ್ಕರ 2 ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಿಮಗೆ ಪೂರ್ತಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ನೋಡಿ, ಹಿಂಗೆ ತಿರ್ಸ್ಕೊಳ್ಳಿ ಫಸ್ಟ್ಗೆ. ಇವಾಗ 8 ನಿಮಿಷ ಆದಮೇಲೆ 8 ರಿಂದ 10 ನಿಮಿಷ ಹಿಂಗೆ ಚೆನ್ನಾಗಿ ಈ ಥರ ಕುದಿಬೇಕು. ಕುದೀತಾ ಇರ್ಬೇಕಾದ್ರೆ ಇನ್ನೊಂದು 1/4 ಸ್ಪೂನ್ ಅರಿಶಿನ ಹಾಕೊಂಡಿದ್ದೀನಿ. ಯಾಕೆಂದರೆ 1/4 ಸ್ಪೂನ್ ಅರಿಶಿನ ಹಾಕಿದ್ರೆ ಸಾಸಿವೆ ಬೇಗ ಬೇಯ್ತದೆ. 1/4 ಸ್ಪೂನ್ ಅರಿಶಿನ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ
ಅರಿಶಿನ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಅದು ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕೋತಾಯಿದ್ದೀನಿ. ಇವಾಗ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ತೀವಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಅದನ್ನು ಲೋ ಫ್ಲೇಮಲ್ಲೇ ಇರಬೇಕಾಗುತ್ತೆ. ಹೈ ಫ್ಲೇಮಿಗೆ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ, ಏಕೆಂದರೆ ತಲೆ ಹಿಡಿದ್ರೆ ನೀವು ಮಾವಿನಿಂದ ಇದು ಟೇಸ್ಟೇ ಹೊಂಟೋಗುತ್ತೆ. ಅದಕ್ಕೆ ಒಂಚೂರು ತಲೆ ಹಿಡಿಬಾರ್ದು. ನೆಕ್ಸ್ಟ್ ಈ ಥರ ತಿರ್ಗಿಸ್ಕೊಳ್ಳಿ, ಮತ್ತು ಒಂದು 2-3 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಒಂದು 3 ನಿಮಿಷ ಆಗಿತ್ತೆ, ಮತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಈ ಟೈಮಲ್ಲಿ ನಾನು ಮೊಸರು ಇಟ್ಕೊಂಡಿದ್ದೀನಿ ನೋಡಿ, ಆ ಮೊಸರನ್ನ ಇದ್ರೊಳಗೆ ಹಾಕ್ತಾಯಿದ್ದೀನಿ. ನೋಡಿ ಮೊಸರನ್ನ ಇದಕ್ಕೆ ಹಾಕತ್ತಿದ್ದೀನಿ. ಮೊಸರು ಹಾಕಿದ್ಮೇಲೆ ಈ ಥರ ನೀಟಾಗಿ ಈ ಥರ ತಿರ್ಗಿಸ್ಕೋಬೇಕಾಗುತ್ತೆ. ಪುನಃ ಒಂದು ಮೊಸರು ಹಾಕೊಂಡು 2 ನಿಮಿಷ ಬೇಯಿಸಾದ್ಮೇಲೆ ಇದು ಕುದ್ದಾದ್ಮೇಲೆ ಒಗ್ಗರಣೆ ಬೇಕಾಗುತ್ತೆ. ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಒಂದು ಅರ್ಧ ಸ್ಪೂನ್ ಸಾಸಿವೆ ಮತ್ತು 2 ಹಸಿರು ಮೆಣಸಿನ್ಕಾಯಿ, ಒಂದು 2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಫುಲ್ಲು ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಗ್ಗರಣೆ ಮಾಡ್ಕೋಬೇಕು. ಹೊಗೆ ಬರ್ತೈತೆ ಅಂತ ನೀವು ತಲೆ ಕೆಡ್ಸ್ಕೊಬಿಡಿ. ಈ ಥರ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಫ್ರೈ 1 ನಿಮಿಷ ಆದರೂ ಸಾಕು, ಯಾಕೆಂದರೆ ಜಾಸ್ತಿ ಸಿಗಬಾರ್ದು. ನೆಕ್ಸ್ಟು ಫ್ರೈ ಮಾಡ್ಕೊಂಡಿದ್ದ ಈ ಕಡೆ ಸೈಡಲ್ಲಿ ಈಗ ಇದು ಮಾಡಿದ್ರಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಸಾಸಿವೆಗೆ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ನಾನು ಒಗ್ಗರಣೆ ಕೊಟ್ಟಿದ್ದೀನಿ. ಇಲ್ಲ ನಿಮಗೆ ಒಗ್ಗರಣೆ ಮಾಡೋಕ್ಕಾಗಲ್ಲ ಅಂದರೆ ಡೈರೆಕ್ಟಾಗಿ ಸಾಸಿವೆ ಇವೆಲ್ಲನೂ ಇದಕ್ಕೆ ಹಾಕೋಬೇಕಾಗುತ್ತೆ. ಮತ್ತು ಒಗ್ಗರಣೆ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ. ನಾನು ಅದಕ್ಕೋಸ್ಕರ ಒಗ್ಗರಣೆ ಥರ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನೀವು ಎಣ್ಣೆ ಬಿಡಲು ತುಪ್ಪನೇ ಹಾಕಲಿ, ಇನ್ನೂ ಸಖತ್ತಾಗಿರುತ್ತೆ ಇಲ್ಲಿ ಒಗ್ಗರಣೆ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಒಂದು 2 ನಿಮಿಷ ಕುದ್ರೆ ನಿಮಗೆ ಅದ್ಭುತವಾದ ಮಾವಿನ ಸಾಸಿವೆ ರೆಡಿ ಆಗುತ್ತೆ. ಬರೀ 15-18 ನಿಮಿಷಕ್ಕೆ ನಿಮಗೆ ಮಾವಿನ ಸಾಸಿವೆ ರೆಡಿ ಆಗುತ್ತೆ. ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ತುಂಬ ಇನ್ನೂ ವೆರೈಟಿ ಇರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಗೂ ಟೇಕ್ ಕೇರ್, ಬೈ ಬೈ, ಸಿ ಯು.